ನಮಸ್ಕಾರ. ಕುಟುಂಬ ಅಂದ್ರೆ ಗಂಡ ಹೆಂಡತಿ ಇದ್ದೇ ಇರ್ತಾರೆ. ಪತಿ ಪತ್ನಿಯರಿಂದಲೇ ಕುಟುಂಬ ಉಂಟಾಗ್ತದೆ. ಅವ್ವ ಅಪ್ಪನಿಂದ ನಾವು ಇರ್ತೀವಿ. ನಮ್ಮದೇ ಒಂದು ಕುಟುಂಬ ಆಗ್ಬೇಕಂದ್ರೆ ಯಾವಾಗ ಪತಿ ಪತ್ನಿಯನ್ನ ಕರ್ಕೊಂಡ್ಬರ್ತಾನ, ಅವ ಪತಿ ಆಗ್ತಾನ, ಅವಳು ಪತ್ನಿ ಆಗ್ತಾನೆ, ಅವಾಗ ಅಲ್ಲಿ ಒಂದು ಕುಟುಂಬದ ಜನನ ಆಗ್ತದೆ. ಈ ಪತಿ ಪತ್ನಿಯರಿಂದ ಒಂದು ಹೊಸ ಕುಟುಂಬದ ಬೀಜ ಊರ್ದಂಗಾಗ್ತದೆ, ಒಂದು ಹೊಸ ತಿಸಿಲು ಹೊಡೆದಂತಾಗ್ತದೆ ಆ ವಂಶವೃಕ್ಷದಲ್ಲಿ. ಪತಿ ಮತ್ತು ಪತ್ನಿಯ ಮಧ್ಯದಲ್ಲಿ ಸಂಬಂಧ ಹೆಂಗಿರ್ಬೇಕು ಅಂದ್ರೆ ಹಾಲ್ನಾಗ ಜೇನು ಕಲಸದಂಗೆ ಇರ್ಬೇಕಂತ. ಹಾಲು ಜೇನು ಒಂದಾದಂತೆ ಪತಿ ಪತ್ನಿಯರು ಒಂದಾಗಬೇಕು ಅಂತೇಳಿ ಹೇಳ್ತಾರೆ. ಆದ್ರೆ ಅದು ಹೆಂಗ? ಸರಳ ಸರಳ ತಿಳ್ಕೊಳ್ಳಿಲ್ಲ ಅಂದ್ರೆ ಅದು ಬಹಳ ಕಷ್ಟ. ಗಂಡ ಮತ್ತು ಹೆಂಡತಿಯ ನಡುವೆ ಸಂಬಂಧ ಹೆಂಗಿರ್ಬೇಕು ಅಂತಂದ್ರೆ, ಗಂಡನಿಗಾಗಿ ಅವನನ್ನ ಕಾಯ್ತಾ ಕುಳಿತ ಹೆಣ್ಣು ದೇವತೆ ಅನ್ಸ್ಕೊಂತಾಳ. ಇನ್ನ ಹೆಂಡತಿ ಮನ್ಯಾಗ ಕಾಯ್ಕೊಂಡು ಕುಂತಿರ್ತಾಳ ಅಂತ ತಿಳ್ಕೊಂಡು ಕಾಯಕಿನ ಮೊದ್ಲೇ ಮನೆಗೆ ಬರ್ತಾನಲ್ಲ ಆ ಗಂಡ, ಅವ ದೇವರಾಗ್ತಾನ. ಇಷ್ಟೇ ಸುಖ ಸಂಸಾರದ ಗುಟ್ಟು ಇದು. ಇತ್ತೀಚೆಗೆ ಕಡಿಮೆ ಆಗಿದೆ. ನಾವು ಮೊದಲು ಚಿಕ್ಕವರಿದ್ದಾಗ ನೋಡ್ತಿದ್ದೆವು, ಅಪ್ಪ ಊಟ ಮಾಡತನ ಅವು ಏನು ಊಟ ಮಾಡ್ತಿರ್ಲಿಲ್ಲ. ಅಪ್ಪಂದು ಊಟ ಆದ್ಮೇಲೆ ಮಕ್ಕಳು ಊಟ ಆದ್ಮೇಲೆ ಅವು ಊಟ ಮಾಡಬೇಕು. ಅವ್ವ ಅಡಿಗೆ ಮಾಡುವಾಕೆ, ಆದ್ರೆ ಉಣ್ಣುವಾಕೆ ಅಲ್ಲ. ಅಪ್ಪನಿಗಾಗಿ ಬಡಿಸಿ, ಮಕ್ಕಳಿಗಾಗಿ ಬಡಿಸಿ, ಮನೆಗೆ ಉಳಿದು ತಿನ್ನಾಕಿ. ಅಪ್ಪನೂ ಅಷ್ಟೇ ಅಡಿಗೆ ಮೇಲೆ ಕಣ್ಣಿಟ್ಟು ಊಟ ಮಾಡತ್ತ, ಅವನಿಗಾಗಿ ಒಂದಿಷ್ಟು ಉಳಿಸ್ಬೇಕಂತೇಳಿ. ಮೊದಲು ಮಕ್ಕಳಿಗೆ ಉಣಿಸ್ತಿದ್ರು ಇಬ್ರು, ಅವ್ವ ಅಪ್ಪ ಕೂಡಿ ಮಕ್ಕಳಿಗೆ ಚಂದಾಗಿ ಊಟ ಮಾಡಿಸ್ತಿದ್ರು. ಮಕ್ಕಳು ಉಂಡ ಮೇಲೆ ಗಂಡು ಉಣಕ್ಕೆ ಶುರು ಮಾಡಿದ್ನಂದ್ರೂ ಹೆಂಡತಿಗೆ ಉಳಿಲಿ ಅನ್ನೋ ಪಾತ್ರೆ ಮೇಲೆ ಒಂದು ನಿಗಾ ಇಟ್ಟು ಉಣತಿದ್ದ. ಅಲ್ಲಿ ಮಾತುಗಳು ಇರಲಿಲ್ಲ, ಭಾವನೆಗಳಿದ್ದು. ಅಪ್ಪ ಬರೋವರೆಗೂ ಅವ್ವ ನಾನು ತಳಮಳ ನಿಂದಿರ್ತಿರ್ಲಿಲ್ಲ. ನಾವು ಸಣ್ಣವರಿದ್ದಾಗ ನೋಡಿ ಬಹಳಷ್ಟು ಕುಟುಂಬದಾಗ ಹಂಗೆ. ಬಂದ ಮೇಲೆ ಏನೋ ಒಂದು ಖುಷಿ ಆತ, ಏನೋ ತಿನ್ನಕ್ ತರ್ತಾನಂತಲ್ಲ, ತಿನ್ನಕ್ ತರ್ತಾನಂತ ನಮಗ್ ಖುಷಿ ಮಕ್ಕಳಿಗೆ. ಅಪ್ಪ ಬರೋ ದಾರಿ ನಾವು ತರ್ತಾನ ಅಂತೇಳಿ ಅಪ್ಪ ಕಾಯ್ತಿದ್ದೆವು. ಅವ ಹಂಗಲ್ಲ, ಅಪ್ಪನಿಗಾಗಿ ಕಾಯ್ತಿರ್ಲಿ, ಗಂಡನಿಗಾಗಿ ಕಾಯ್ತಿರ್ಲಿ. ಅಲ್ಲಿ ಅದೇನೋ ಭಾವ ಅವನಲ್ಲಿತ್ತು, ಅಪ್ಪನಲ್ಲಿ ಇತ್ತು. ಇತ್ತೀಚೆಗೆ ನಾವು ನಗರ ಜೀವನವನ್ನು ನೋಡಿದಾಗ ಈ ಬಂಧ ಸ್ವಲ್ಪ ಸಡಿಲಾಗಿರ್ಬೋದು. ಒಂದಿಷ್ಟು ಕೃತಕವಾದ ಪ್ರೀತಿ ಮಾತಿನ ಮೂಲಕ ವ್ಯಕ್ತಪಡಿಸೋದು, ಕೆಲವೊಂದು ಕ್ರಿಯೆ ಮೂಲಕ ವ್ಯಕ್ತಪಡಿಸೋದು ಇರ್ಬೋದು. ಆದರೆ ಅದು ಅದರಷ್ಟು ಶ್ರೇಷ್ಠ ಅಲ್ಲ. ಅಲ್ಲಿ ಅವರು ಒಬ್ರಿಗೊಬ್ರು ಕನಸನ್ನೆಲ್ಲೇ ಮಾತಾಡ್ತಿದ್ರು, ಒಬ್ಬರಿಗೊಬ್ಬರು ದೂರನೇ ಇದ್ದು ಅದೆಷ್ಟೋ ಪ್ರೀತಿಯ ಸುರಿಮಳೆಯನ್ನ ಒಬ್ರಿಗೊಬ್ರು ಸುರಿಸ್ತಾ ಇದ್ರು. ಅಪ್ಪನಿಗಾಗಿ ಅವ್ವ ಕಾಯ್ದು ನಾವು ನೋಡೀವಿ, ಅಪ್ಪ ಉಂಡ ಮೇಲೆ ಅವ್ವ ಉಣ್ಣೋದು ನಾವು ನೋಡೀವಿ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ಗಂಡನಕಿನ ಮೊದಲೇ ಉಂಡು ಕುಂದ್ರೋರಾದ ಪಾಪ ಇವ್ರದ್ದು ಹಸು. ಈಗಿನ ಕೆಲಸದ ಒತ್ತಡ ಹಂಗಾದ, ಇವ್ರು ಕೂಡ ಕೆಲ್ಸಕ್ಕೆ ಹೋಗ್ತಾರೆ. ಆಗಿನ ಪರಿಸ್ಥಿತಿನೇ ಬೇರೆ, ಈಗಿನ ಪರಿಸ್ಥಿತಿನೇ ಬೇರೆ. ಉಂಟು ಉಣಲೇಕ ಅದು ಒಂದು ಸಾಂಕೇತಿಕ ಅಷ್ಟೇ. ಆ ಪ್ರೀತಿಯ ಭಾವ ಏನಿದೆಯಲ್ಲ ಅದು ಇತ್ತೀಚೆಗೆ ಕಡಿಮೆ ಆಗಿದೆ. ಈ ಊಟ ಬಂದು ಸಂಕೇತ, ಅದೊಂದು ಗುರುತು ಅಷ್ಟೇ. ಆ ಪ್ರೀತಿಯ ಸಂಕೇತ ಅದು ಅದು ಅದೇ ಸಂಪೂರ್ಣ ಅಲ್ಲ. ಆ ಪ್ರೀತಿಯ ಭಾವ ಈಗ ನಿಮ್ಮಲ್ಲಿ ತುಂಬಾ ಕಡಿಮೆ ಆಗಿದೆ.
ಗಂಡ ಬರ್ತಾನ ಒಂದ್ಸಲ ಕಾಯ್ಕೊಂಡು ಕುಂದ್ರಂತ ಹೆಣ್ಮಕ್ಳು ಇತ್ತೀಚೆಗೆ ಕಡಿಮೆ ಬಂದಾಗ ಬರ್ತಂತ ಹೋದಾಗ ಹೋಗ್ತಂತ ಅವನ ನೋವು ನಲಿವುಗಳೊಂದಿಗೆ ಹಂಚಿಕೊಳ್ಳುವ ಬೆಂಬಲವಾಗಿ ನಿಲ್ಲುವ ಭಾವ ಇತ್ತೀಚೆಗೆ ಕಡಿಮೆ ಆಗ್ತದೆ. ಹಂಗಾಗಿ ಇವರು ದೇವತೆನೇ ಆಗ್ತಾ ಇಲ್ಲ, ಅವನು ದೇವ್ರನ್ನೂ ಆಗಲ್ಲ. ಯಾಕಂದ್ರೆ ಅವನ ಬಲ್ಲಿನೂ ಆ ಭಾವ ಉಳಿದಿಲ್ಲ. ಅದೇನು ಕೆಲಸದ ಒತ್ತಡನೋ ಆಧುನಿಕ ಜೀವನ ಶೈಲಿನೋ ಗೊತ್ತಿಲ್ಲ. ಗಂಡನೂ ಕೂಡ ತನ್ನ ಹೆಂಡತಿ ಮೇಲೆ ಏನು ಪ್ರೀತಿ ತೋರಿಸ್ಬೇಕು ಅದನ್ನ ಸರಿಯಾದ ತೋರಿಸ್ತಾ ಇಲ್ಲ. ಅದನ್ನ ಪ್ರೀತಿಯಲ್ಲೂ ಕೂಡ ಈಗ ಕಲ್ಮಶ ಉಂಟಾಗ ಹೆಂಡತಿ ಕಾಯ್ತಾಳಂತ ಗೊತ್ತಿದ್ದು ಕಾಯಕ್ಕಿನ ಮೊದಲೇ ಮನೆಗೆ ಬರ್ತಿದ್ನಲ್ಲ, ಕಾಯಿಸ್ಬಾರ್ದಪ್ಪ ಅನ್ನೋ ಭಾವ ಇಟ್ಕೊಂಡು ಮನೆಗೆ ಬರ್ತಿದ್ನಲ್ಲ, ಅವನು ನಿಜವಾದ ದೇವರು. ಇದೇ ಪ್ರೀತಿ. ಅಲ್ಲಿ ವರ್ತನೆಗಳ ಮೂಲಕ ಪ್ರೀತಿ ಉಂಟಾಗ್ತದೆ, ಪ್ರೀತಿಯನ್ನು ತೋರಿಸೋದಾಗ್ತದೆ, ಗೊತ್ತಾಗ್ತದೆ. ಸುಮ್ಮನೆ ಬಾಯಿ ಮಾತಿನ ಮೂಲಕ ಹೇಳೋದು ಪ್ರೀತಿ ಅಲ್ಲ, ಅದು ಮನಸ್ಸಿನ ಆಳದಿಂದ ಬರ್ತಕ್ಕಂಥದ್ದು. ಇಷ್ಟು ಒಂದು ಹೊಂದಾಣಿಕೆ ಇತ್ತು ಅಂದ್ರೆ ಸಾಕು. ಹೆಣ್ಣಿನಗಾಯಿ ಕಾಯ್ತಕ್ಕಂಥ ಮಹಿಳೆ ಹೆಂಡತಿ ಆಯ್ತಳಪ್ಪ ಹೆಂಡತಿ ಅಂತೇಳಿ ಕಾಯಕ್ಕೆ ನಮ್ಮ ಮೊದಲೇ ಬರೋ ಗಂಡ. ಈ ಭಾವ ಇಬ್ಬರಲ್ಲಿ ಇತ್ತು ಅಂದ್ರ ಆ ಭಾವ ಬರಬೇಕು ಅಂತಂದ್ರ ಅವರಲ್ಲಿ ಅಗಾಧವಾದ ಪ್ರೀತಿ ಇದ್ದಾಗೆ ಮಾತ್ರ ಆ ಭಾವ ಬರ್ತದೆ. ಬಂತು ಅಂದ್ರ ಅವಳು ದೇವತೆ ಆಗ್ತಾಳ, ಇವ ದೇವರಾಗ್ತಾನ. ಆ ಕುಟುಂಬ ಒಂದು ದೇವಲೋಕ ಆಗ್ತದೆ. ಸುಂದರ ಸುಖದ ಸಂಸಾರ ಆಗ್ತದೆ. ಸುಂದರ ಸುಖದ ಸಂಸಾರ ಇಷ್ಟೇ. ಹೆಂಡತಿಯ ಮನಸ್ಸನ್ನ ಅರ್ಥೈಸಿಕೊಂಡ ಗಂಡ ಇರಬೇಕು, ಗಂಡನ ಮನಸ್ಸನ್ನ ತಿಳಿದುಕೊಂಡ ಹೆಂಡತಿ ಇರ್ಬೇಕು. ಮುಖ ನೋಡಿದ್ರೆ ಅವನ ಭಾವನೆಗಳು ಏನವ ಅಂತ ತಿಳ್ಕೊಬೇಕು ಆಕಿ. ಆಕಿನ ಮುಖ ನೋಡಿದ್ರೆ ಅವಳ ಭಾವನೆಗಳು ಏನವ ಅಂತ ತಿಳ್ಕೊಬೇಕಿವ. ಅಂದಾಗ ಮಾತ್ರ ಅದು ಪತ್ನಿ ಆಗ್ತದೆ, ಇದು ಪತಿ ಆಗ್ತದೆ. ಇಲ್ಲಾಂದ್ರೆ ಅದು ಒಂದು ಸಂಬಂಧ ಆಗ್ತದೆ ಅಷ್ಟೇ. ಸುಮ್ಮನೆ ಒಂದು ಸಂಬಂಧ, ಪತಿ ಪತ್ನಿಯರಾಗಲ್ಲ, ಗಂಡ ಹೆಂಡತಿಯರಾಗಲ್ಲ, ದಾಂಪತ್ಯ ಅನ್ಸೋದಿಲ್ಲ. ಅದಕ್ಕೆ ಕೂಡಿ ಬಾಳಲು ಅರ್ಥೈಸಿಕೊಳ್ಳೋದು ಬಹಳ ಮುಖ್ಯ. ಧನ್ಯವಾದಗಳು.